ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಕದನದ ನಡುವೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿದೆ. ಹೌದು, ಹೊಸ ಶಾಸಕರು ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಂಡಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ 2.5 ವರ್ಷಗಳ ಆಡಳಿತದಲ್ಲಿ ಅಭಿವೃದ್ಧಿ, ಅನುದಾನ, ಶಾಸಕರು, ಕ್ಷೇತ್ರದ ಅಭಿವೃದ್ಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕುರ್ಚಿ ಕದನದ ಬಗ್ಗೆಯೇ ಮಾತಾಡಿದ್ದು ಹೆಚ್ಚಾಯಿತು. ಆದರೆ ಈ ವಿಶೇಷವಾಗಿ 6 ತಿಂಗಳಿನಲ್ಲಿ ಕುರ್ಚಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಹೆಚ್ಚಾಗಿದೆ. ಇದರ ನಡುವೆ ಬಹಳ ಮುಖ್ಯವಾಗಿ ಹೊಸ ಶಾಸಕರು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ತಮ್ಮ ಧ್ವನಿಯನ್ನ ಏರಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಬೇಡಿಕೆ ಇದು. ನೋಡಿ, ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ಬೇಡಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಸಚಿವ ಸಂಪುಟದಲ್ಲಿ 5 ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಿ. ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಪೊನ್ನಣ್ಣ, ಇಕ್ಬಾಲ್ ಹುಸೇನ್, ಎನ್.ಟಿ. ಶ್ರೀನಿವಾಸ್, ಅಶೋಕ್ ಕುಮಾರ್ ರಾಯ್, ಎನ್. ಶ್ರೀನಿವಾಸ್, ಎ.ಸಿ. ಶ್ರೀನಿವಾಸ್ಗೆ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತಹ ಪತ್ರ ಇದು. ಎಂಥ ಮಹತ್ತರ ಬೆಳವಣಿಗೆ ನಡೀತಾ ಇದೆ. ಕ್ಯಾಬಿನೆಟ್ಗೆ ಈ ಹೆಸರುಗಳನ್ನ ಪರಿಗಣಿಸಬೇಕು ಅನ್ನುವಂಥ ಒತ್ತಾಯ. ಬಹಳ ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರ ಹೆಸರಿದೆ, ಭೀಮಸೇನ ಚಿಮ್ಮನಕಟ್ಟಿ ಇವರ ಹೆಸರಿದೆ, ಪೊನ್ನಣ್ಣ ಅವರ ಹೆಸರಿದೆ, ಇಕ್ಬಾಲ್ ಹುಸೇನ್, ಎನ್.ಟಿ. ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ಎನ್. ಶ್ರೀನಿವಾಸ್, ಎ.ಸಿ. ಶ್ರೀನಿವಾಸ್ ಇವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ಪತ್ರ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರಿಗೆ ಪತ್ರವನ್ನು ತಲುಪಿಸುವ ಎಲ್ಲ ಪ್ರಯತ್ನವನ್ನು ಯುವ ಶಾಸಕರು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಹಾಗೂ ಡಿಸಿಎಂ ಸೇರಿ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಕಡೆ ಪಕ್ಷ ಈ ಸಚಿವ ಸಂಪುಟದಲ್ಲಿ ಹೊಸ 5 ಶಾಸಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಸೊ ಹಾಗಾಗಿ ಯಾರೆಲ್ಲ ಹೆಸರು ಅದರಲ್ಲಿ ಉಲ್ಲೇಖ ಆಗಿದೆ, ನಾನು ಹೇಳದ್ನಲ್ಲ, 30ಕ್ಕೂ ಹೆಚ್ಚು ಶಾಸಕರಿಂದ ಈ ಪತ್ರ ರವಾನೆ ಆಗಿರುವುದು ಅಂತ ಹೇಳಿ. ಪಿ ರವಿಕುಮಾರ್, ಬಿ ದೇವೇಂದ್ರಪ್ಪ, ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ್ ವೈದ್ಯ, ಭರತ್ ರೆಡ್ಡಿ, ಬಸವರಾಜ್ ಶಿವಗಂಗಾ, ರವಿಶಂಕರ್, ಚೆನ್ನಾರೆಡ್ಡಿ ಪಾಟೀಲ್, ಆನಂದ್ ಕೆ.ಎಸ್., ಪ್ರಕಾಶ್ ಕೋಳಿವಾಡ, ಎಚ್.ವಿ. ವೆಂಕಟೇಶ್, ಉದಯ್ ಕದಲೂರು, ನಯನಾ ಮೋಟಮ್ಮ, ರಾಜವೇಣುಗೋಪಾಲ್ ನಾಯಕ್, ಮಹೇಂದ್ರ ತಮ್ಮಣ್ಣವರ್, ದರ್ಶನ್ ಧ್ರುವನಾರಾಯಣ್, ಎನ್.ಟಿ. ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ಎನ್. ಶ್ರೀನಿವಾಸ್, ಎ.ಸಿ. ಶ್ರೀನಿವಾಸ್, ಇಕ್ಬಾಲ್ ಹುಸೇನ್, ಭೀಮಸೇನ ಚಿಮ್ಮನಕಟ್ಟಿ, ಪೊನ್ನಣ್ಣ, ಪ್ರದೀಪ್ ಈಶ್ವರ್ ಹೆಸರು ಅದರಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದರಲ್ಲಿ ಕಡೆ ಪಕ್ಷ 5 ಜನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ. ರೈಟ್, ಗಾಟ್ ಇಟ್. ಬಟ್ ಇದು ದಿಕ್ಕು ತಪ್ಪಿಸುವಂಥ ಯತ್ನವಾ? ಯಾಕಂದರೆ ರಾಜ್ಯದಲ್ಲಿ ಕುರ್ಚಿ ಕದನದ ಕುರಿತಂತೆ ಬಹಳಷ್ಟು ಚರ್ಚೆ ಆಗ್ತಿರುವ ಸಂದರ್ಭದಲ್ಲಿ ನಮಗೂ ಒಂದು ಅವಕಾಶ ಬೇಕು ಅನ್ನುವಂಥ ಪತ್ರವೋ, ಅಥವಾ ಆ ಸಬ್ಜೆಕ್ಟನ್ನು, ಕುರ್ಚಿ ಕದನದ ಸಬ್ಜೆಕ್ಟನ್ನು ಡೈವರ್ಟ್ ಮಾಡೋದಕ್ಕೆ ಈ ಹೊಸ ಸಬ್ಜೆಕ್ಟ್ ಏನಾದರೂ ಉದ್ಭವ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಯುವ ಶಾಸಕರ ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಗಮನಿಸಲೇಬೇಕಾಗತ್ತೆ. ಬಹಳ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿರುವಂಥ ಕರ್ನಾಟಕ ಕಾಂಗ್ರೆಸ್ ಕಳೆದ 2.25 ವರ್ಷದಲ್ಲಿ ಇಂತಹ ಸವಾಲುಗಳನ್ನೇ ಎದುರಿಸಿದ್ದ ಹೆಚ್ಚಾಯಿತು. ಈಗ ಈ ಪತ್ರವನ್ನು ಹೇಗೆ ಹೈಕಮಾಂಡ್ ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಕುರ್ಚಿ ಫೈಟ್ನ ನಡುವೆ ಈಗ ಹೊಸ ತಲೆನೋವು. ರಾಜ್ಯದಲ್ಲಿ ಮಹತ್ತರ ಬೆಳವಣಿಗೆ ಅಂತೂ ನಡೀತಾ ಇದೆ, ಗಮನಿಸಬಹುದು. ಒಂದು ಕಡೆ ಸಿದ್ದರಾಮಯ್ಯನವರು ಇಷ್ಟು ದಿವಸಗಳ ಕಾಲ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಹೈಕಮಾಂಡ್ ಏನು ಹೇಳುತ್ತಾ ಅದು ಅಂತಿಮ ಅಂತ ಹೇಳಿ. ಆದರೆ ಇತ್ತೀಚೆಗಾದಂಥ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸಬಹುದು. ಸಿದ್ದರಾಮಯ್ಯನವರ ಟ್ವಿಟರ್ ಖಾತೆಯಲ್ಲಿ ಬಂದಂಥ ಹಲವು ಸಂದೇಶಗಳು ಜಾತಿ ದಾಳವನ್ನು ಪ್ರಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದರ ನಡುವೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕ ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಇನ್ನು ಹೆಚ್ಚು ಚರ್ಚೆಯನ್ನು ಮಾಡುವಂತೆ ಮಾಡಿದೆ. ಏನದು ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ಸಿಗೆ ಮಾತ್ರ ದಲಿತರೊಬ್ಬರನ್ನ ಸಿಎಂ ಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯ, ಅವಕಾಶವನ್ನು ಕಲ್ಪಿಸಿಕೊಡೋದು ಕಾಂಗ್ರೆಸ್ನಲ್ಲಿ ಮಾತ್ರ, ಬಿಜೆಪಿ ಮತ್ತು JDSಗೆ ಅದು ಸಾಧ್ಯವಿಲ್ಲ ಅಂತ ಹೇಳಿ ಆ ದಿಕ್ಕನ್ನು ಬದಲಿಸುವ, ಆ ಯೋಚನೆಯನ್ನು ಬದಲಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ.
ಮಗದೊಂದು ಕಡೆ ವರಿಷ್ಠರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಬಂದಿದ್ದಾರೆ. ಬಂದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥ ಲೆಕ್ಕಾಚಾರ ಅಂತಂದ್ರು. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ತಮ್ಮದೇ ಆದಂಥ ಪ್ರಯತ್ನವನ್ನ ಬಹಿರಂಗವಾಗಿಯೇ ಮಾಡ್ತಾ ಬಂದಿದ್ದಾರೆ. ಸಿದ್ದರಾಮಯ್ಯನವರೇ ಸ್ವತಃ ತಮ್ಮ ಬಾಯಿಯಲ್ಲಿ ಮುಂದೇನಾಗಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಿಶ್ವಾಸ. ಆದರೆ ಕುರ್ಚಿ ಅಂದಾಗ ಕುರ್ಚಿಯಿಂದ ಕೆಳಗಿಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಅಂತ ಕುರ್ಚಿ ಅದು ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಅದಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಮುಂದಾಗುವಂಥ ರಾಜಕೀಯ ಬೆಳವಣಿಗೆಗಳ ನೀವು ಎಲ್ಲರೂ ಕೂಡ ಸಾಕ್ಷಿಯಾಗಬೇಕಾಗುತ್ತೆ. ಆದರೆ ಬಹಳ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವರೆಲ್ಲರೂ ಕೂಡ ಗಮನ ಹರಿಸಬೇಕಾಗಿತ್ತು. ಆದರೆ ಅದರ ಪರ್ಸೆಂಟೇಜ್ ಕಡಿಮೆ. ಇದರ ನಡುವೆ ಮತ್ತೊಂದು ಸಮಸ್ಯೆ ಅಥವಾ ಮತ್ತೊಂದು ತಲೆನೋವು ಏನದು? ಯುವ ಶಾಸಕರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಕಡೆ ಪಕ್ಷ 5 ಜನರಿಗಾದರೂ ಕ್ಯಾಬಿನೆಟ್ ಅಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನುವಂತಹ ಒಂದು ಪತ್ರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ರವಾನೆಯಾಗಿದೆ. ಹಾಗಾಗಿ ಈ ಪತ್ರವನ್ನು ಕೂಡ ಗಮನಿಸಬೇಕಾಗಿದೆ. ಪತ್ರದಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗಿದೆ. ಈಗ ಮುಖ್ಯಮಂತ್ರಿ ಗಾದಿ ಅಂದಾಗಲೇ ಬಹಳಷ್ಟು ಹಿರಿಯರಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಹುತೇಕರು ಎಜುಕೇಟೆಡ್ಸ್, ಹಿರಿಯರ ಸಂಖ್ಯೆ ಕೂಡ ಜಾಸ್ತಿ. ಈಗ ನೋಡಿ, ಎಂ ಬಿ ಪಾಟೀಲ್ ಅವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು, ಆರ್ ವಿ ದೇಶಪಾಂಡೆ ಅವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು. ಹೀಗೆ ಹಲವರು ಮುಖ್ಯಮಂತ್ರಿ ಗಾದಿಗೆ ಅರ್ಹ ನಾಯಕರು ಅಂತ ಕರೆಸ್ಕೊಳ್ತಾರೆ. ಅವರಿಂದೂ ಕೂಡ ಸಂಪುಟದಲ್ಲೇ ಇದ್ದಾರೆ. ಈ ನಡುವೆ ಹೊಸಬರು ತಮಗೂ ಅವಕಾಶ ಅನ್ನೋದನ್ನು ಕೇಳ್ತಿರೋದ್ರಿಂದಾಗಿ ಕಾಂಗ್ರೆಸ್ ಇದನ್ನು ಹೆಂಗೆ ಪರಿಗಣಿಸುತ್ತೆ ಕಾದು ನೋಡಬೇಕಾಗಿದೆ. ಎಲ್ಲರೂ ಸಶಕ್ತರೆ, ಸಮರ್ಥರೆ. ಆದರೆ ಆ ಕುರ್ಚಿ ಗಾದಿಯ ಕುರಿತಂತೆ ಇಟ್ಟಿರುವಂಥ ವಿಶ್ವಾಸವನ್ನು ಅಥವಾ ಆಸೆ ಆಕಾಂಕ್ಷೆಗಳನ್ನು ನೀವಿಲ್ಲಿ ಗಮನಿಸಬಹುದು. ಬಟ್ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಆಡಳಿತ ಮತ್ತು ವಿಪಕ್ಷಗಳು ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ಬಟ್ ಯಾವುದೇ ಲಕ್ಷಣಗಳು, ಅಂಥ ಲಕ್ಷಣಗಳು, ಹೇಳ್ಕೊಳ್ಳುವಂಥ ಲಕ್ಷಣಗಳು 2.25 ವರ್ಷದಲ್ಲಿ ಕಂಡು ಬರಲೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಕುರ್ಚಿ ಕದನದ ನಡುವೆ ಹೊಸ ಶಾಸಕರು, ಯುವ ಶಾಸಕರು ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಒಂದು ಅಗೇನ್ ಈ ಕುರ್ಚಿ ಕದನದ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಈ ಪತ್ರ ಏನಾದರೂ ಬಂತ ಹೆಂಗೆ ಅಂತ? ದಿವೇಶಿ, ಒಟ್ಟು ಇದರಲ್ಲಿ ನಾನು 4 ಅಂಶಗಳನ್ನು ಈ ಒಂದು ಪತ್ರದ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಬೇಕಾಗತ್ತೆ. ಮೊದಲನೇದಾಗಿ ಈ ಪತ್ರ ಜನವರಿ ತಿಂಗಳಲ್ಲಿ ಶಾಸಕರು ಬರೆದಿದ್ರು ಅಥವಾ ಏನು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಬರೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಎರಡನೇ ವಿಷಯ ಬಗ್ಗೆ ಅಂತಂದರೆ ಪತ್ರದ ಮೊದಲನೇ ಪುಟ, ಆ ಪುಟದ ಬಗ್ಗೆ ಒಂದಷ್ಟು ಸಂಶಯ ಇದೆ. ಯಾಕಂದರೆ ಅದು ಪುಟವನ್ನು ಜೆರಾಕ್ಸ್ ಮಾಡಲಾಗಿದೆ. ಆದರೆ ಎರಡನೇ ಪೇಜ್ಗೆ ಬಹುತೇಕ ಶಾಸಕರು ಸಹಿಯನ್ನೇ ಮಾಡಿದ್ದಾರೆ. ಒಟ್ಟು 38 ಜನ ಶಾಸಕರು, ಹೊಸದಾಗಿ ಮೊದಲನೇ ಬಾರಿ ಆಯ್ಕೆ ಆದಂಥ 38 ಜನ ಶಾಸಕರಲ್ಲಿ ಎ.ಎಸ್. ಪೊನ್ನಣ್ಣ ಸೇರಿದಂತೆ, ಎಚ್.ಡಿ. ತಮ್ಮಯ್ಯ ಸೇರಿದಂತೆ, ರವಿಶಂಕರ್ ಸೇರಿದಂತೆ, ಪ್ರದೀಪ್ ಈಶ್ವರ್ ಸೇರಿದಂತೆ, ಶಿವಗಂಗಾ ಬಸವರಾಜ್ ಸೇರಿದಂತೆ ಒಟ್ಟು 38 ಜನ ಶಾಸಕರು ಸಹಿಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪತ್ರದ ಸ್ಯಾಂಟಿಟಿ ಬಗ್ಗೆಯೂ ಸಹ ಅನುಮಾನ ಬರ್ತದೆ. ಆದರೆ ಎರಡನೇ ಶಾಸಕರು ಸಹಿ ಹಾಕಿರೋದೆಲ್ಲವೂ ಸಹ ಒರಿಜಿನಲ್ ಲೆಟರ್ ಆಗಿ ಕಂಡು ಬರ್ತದೆ. ಅದರ ಮೊದಲನೇ ಪುಟದ ಬಗ್ಗೆ ಒಂದಷ್ಟು ಸಂಶಯಗಳು ಬರ್ತವೆ. ಇನ್ನು ಮೂರನೇ ವಿಷಯ ಅಂತಂದರೆ, ಈ ಒಂದು ವಿಷಯವನ್ನು, ಈ ಒಂದು ಪತ್ರ ಈಗ ಯಾಕೆ ಲೀಕ್ ಆಯಿತು, ಮಾಧ್ಯಮಗಳಿಗೆ ಯಾಕೆ ಬಿಡುಗಡೆ ಆಯಿತು ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ನಾಲ್ಕನೇ ವಿಷಯ ಹೇಳ್ತೀನಿ. ಈ ಒಂದು ಮೂರನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಬಿಡುಗಡೆ ಆಗಿರೋದು ಕಾರಣಕ್ಕೆ ಪ್ರಮುಖವಾಗಿ 2 ಅಂಶಗಳ ಕಾರಣ ಬರ್ತದೆ. ಮೊದಲನೇ ಅಂಶ, ಒಂದು ವೇಳೆ ಸಚಿವ ಸಂಪುಟವನ್ನು ಪುನರಚನೆ ಮಾಡ್ತೀವಿ ಅಂತ ಏನಾದರೂ ಪಕ್ಷದ ವರಿಷ್ಠರು ತಿಳಿಸಿದ್ದೇ ಆದಲ್ಲಿ ಸಿದ್ದರಾಮಯ್ಯನ ಅಧಿಕಾರದಲ್ಲಿ ಮುಂದುವರಿತಾರೆ, ಡಿ.ಕೆ. ಶಿವಕುಮಾರ್ಗೆ ಅವರು ಅಧಿಕಾರಕ್ಕೆ ಬಿಟ್ಕೊಡಲ್ಲ ಅಂತ ಸಂದೇಶವನ್ನು ತಾನು ಆ ರೀತಿ ಒಂದು ಮಾಹಿತಿ ಹೊರಬರಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಪತ್ರವನ್ನು ರಿಲೀಸ್ ಮಾಡಿದ್ದಾರಾ ಅಥವಾ ಈ ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ತಂತ್ರ ರೂಪಿಸಿದಾರ ಅನ್ನೋದು ಮೂರನೇ ವಿಷಯ. ಇನ್ನು ನಾಲ್ಕನೇ ವಿಷಯ, ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ. ಸಿದ್ದರಾಮಯ್ಯನವರು ಇಬ್ಬರು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ
25 ಅಥವಾ 26 ವೇಳೆಗೆ CM ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್ ಇಬ್ಬರೂ ಸಹ ದೆಹಲಿಗೆ ಕರೆಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಈ ಒಂದು ಪತ್ರನ ಬಿಡುಗಡೆ ಮಾಡಲಾಗಿದೆಯಾ ಅಂತ ಅನ್ನೋ ಸಂಖ್ಯೆನೂ ಸಹ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈಗ ಮೊನ್ನೆ ಸಚಿವ ಸತೀಶ್ ಜಾರಕಿಹೊಳಿ, ರಾಜಣ್ಣ ಸೇರಿದಂತೆ ಹಲವಾರು ಶಾಸಕರು ದೆಹಲಿಗೆ ತೆರಳಿದರು. ಆ ಸಂದರ್ಭದಲ್ಲಿ ವರಿಷ್ಠರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬಂದಿದ್ದರು. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ವಿಷಯ ಅಂತಂದರೆ ಇಬ್ಬರು ST ಶಾಸಕರು ರಾಜಣ್ಣ ಅದೇ ರೀತಿ B ನಾಗೇಂದ್ರ ಅವರು ಏನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಹಾಗಾಗಿ ಆ 2 ಸ್ಥಾನಗಳನ್ನು ST ಸಮುದಾಯಕ್ಕೆ ನೀವು ನೀಡಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ದರು. ಆ ಸಂದರ್ಭದಲ್ಲೂ ಸಹ ಈ ಒಂದು ವಿಷಯ ಚರ್ಚೆ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಾ ಬೇಡವಾ ಅಥವಾ ಮುಖ್ಯಮಂತ್ರಿ ಬದಲಾಗ್ತಾರಾ ಅಂತ ಬಗ್ಗೆ. ಇನ್ನು 4ನೇ ವಿಷಯದಾಗಿ ಸಚಿವ ಜಾರಕಿಹೊಳಿ ಅವರು KPC ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸಚಿವರಂತ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಆದಷ್ಟು ಶೀಘ್ರವಾಗಿ ಈ ಗೊಂದಲಗಳನ್ನು ಬಗೆಹರಿಸ್ತೇವೆ, ಒಂದು ವರ್ಷ ಚರ್ಚೆಗಳನ್ನು ಮಾಡ್ತೇವೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು ಒಂದು ಮಾಹಿತಿ ಇದೆ. ಹೀಗಾಗಿ ಬಹುತೇಕ ಈ ತಿಂಗಳ ಅಂತ್ಯದ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್ ಅವ್ರನ್ನ ದೆಹಲಿಗೆ ಕರೆಸಿಕೊಂಡು ಪಕ್ಷದ ವರಿಷ್ಠರು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಂತ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪತ್ರವನ್ನು ಬಿಡುಗಡೆ ಮಾಡೋ ಮೂಲಕ ಅಥವಾ ಮಾಧ್ಯಮಗಳಲ್ಲಿ ಲೀಕ್ ಮಾಡೋ ಮೂಲಕ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನ್ನೋದು ಒಂದೇ ವಿಷಯ. ಇನ್ನು ಮೊದಲನೇ ಬಾರಿ ಶಾಸಕರಿಗೆ ಸಚಿವ ಸ್ಥಾನ ಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ದು ಯಾರು ಮತ್ತು ಅದರ ಅಗತ್ಯತೆ ಏನಿತ್ತು ಅಂತನ್ನೋದು ಸಹ ಪ್ರಶ್ನಾತೀತವಾಗಿದೆ. ಯಾಕಂದರೆ 38 ಜನ ಶಾಸಕರಿದ್ದಾರೆ. 38 ಜನ ಶಾಸಕರು ಸಹ ನಮಗೆ ಸಚಿವ ಸಂಪುಟದ ಅನುಭವ ಬೇಕು, ನಮ್ಮಲ್ಲಿ 5 ಜನರ ಆಯ್ಕೆ ಮಾಡ್ಕೊಳ್ಳಿ ಅಂತಂದರೆ ಇವ್ರದ್ದೇನು ಪ್ರತ್ಯೇಕವಾಗಿ ಗುಂಪನ್ನು 38 ಜನ ಶಾಸಕರು ಮಾಡ್ಕೊಂಡಿದ್ದಾರೆ ಅಂತನೋ ಅನುಮಾನಕ್ಕೂ ಕಾರಣವಾಗ್ತಿದೆ. ಒಂದು ವೇಳೆ ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗಾಗಲೇ 5 ಬಾರಿ ಆಯ್ಕೆಯಾದಂಥವ್ರು ಇರ್ಬೋದು, 6 ಬಾರಿ ಆಯ್ಕೆಯಾದಂತಿರ್ಬೋದು, 7 ಬಾರಿ ಆಯ್ಕೆಯಾದಂಥವ್ರು ಹಲವಾರು ಜನಕ್ಕೆ ಸಚಿವ ಸ್ಥಾನ ವಂಚಿತರಾಗಿದ್ದಾರೆ. ಮತ್ತು BR ಪಾಟೀಲ್ ಸೇರಿದಂತೆ ಏನು ಹಿರಿಯ ಶಾಸಕರು ಸೇರಿದಂತೆ ಹಲವಾರು ಜನ ನಾಯಕರುಗಳು ನಮ್ಗೆ ಇನ್ನೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮಗೂ ಸಹ ಸಚಿವ ಸ್ಥಾನ ಕೊಡಿ ಅಂತ ಡಿಮ್ಯಾಂಡನ್ನು ಇಟ್ಕೊಂಡಿದ್ದಾರೆ. ಅಂತಹ ಸಂದರ್ಭದಲ್ಲಿ 5 ಜನ ಈಗ ಹಾಲಿ ಇರುವಂಥ ಸಚಿವರನ್ನ ರಾಜೀನಾಮೆ ಕೊಡಿಸ್ಬೇಕಾಗತ್ತೆ. ಆ ಒಂದು ಪೋಸ್ಟ್ಗಳಿಗೆ ಹೊಸ ಸಚಿವರಿಗೆ ಸ್ಥಾನವನ್ನು ಕೊಡಬೇಕಾಗತ್ತೆ. ಇನ್ನು ವಿಚಿತ್ರ ಅಂತಂದರೆ ಪ್ರದೀಪ್ ಈಶ್ವರ್ ಅಂತವರು ನಾನು ಕೆಲವೇ ದಿನಗಳಲ್ಲಿ ರಾಜಭವನಕ್ಕೆ ಹೋಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿಕೊಂಡು ಕೆಲವು ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ಬೇರೆ ಬೇರೆ ಗೊಂದಲಗಳು ಇವೆ. ಆ ನಡುವೆ ಈ ಪತ್ರ ಬಿಡುಗಡೆ ಆಗಿರುವಂಥದ್ದು ಸಹ ಅನುಮಾನಕ್ಕೆ ಕಾರಣವಾಗಿದೆ. ಮತ್ತು ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ನಂತರ ಆದಂಥ ಬೆಳವಣಿಗೆ ಬಗ್ಗೆನೂ ಒಂದಷ್ಟು ಗೊಂದಲಗಳಿವೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, CM DK ಶಿವಕುಮಾರ್ ಅವರು ಈ ತಿಂಗಳಂತ್ಯ ವೇಳೆಗೆ ದೆಹಲಿಗೆ ತೆರಳಿ ಅಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ CM DK ಶಿವಕುಮಾರ್ ಅವರು ನಾನು ಈ ಬಾರಿ ಬಜೆಟನ್ನು ಮಂಡಿಸ್ತೇನೆ, ಸಿದ್ದರಾಮಯ್ಯರು ಬಜೆಟನ್ನು ತಯಾರು ಮಾಡ್ಬೋದು, ಅದರ ಬಜೆಟ್ ಮಂಡಿಸೋನು CM DK ಶಿವಕುಮಾರ್ ಅಂತ ಅನ್ನೋದನ್ನು ಅವರ ಬೆಂಬಲಿಗರ ಮುಂದೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ಕಡೆ ಇವೆಲ್ಲ ವಿಷಯಗಳು ಸಹ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕಾರಣದಿಂದ ಇದನ್ನು ಈ ರೀತಿ ಮಾಡಿದ್ದಾರೆ ಅಂತ ಅನ್ನೋದು. ಯಾಕಂದರೆ ಮೊನ್ನೆ ಮುಖ್ಯಮಂತ್ರಿಗಳೊಂದು ಪತ್ರವನ್ನು ಬರೆದು ಮುಖ್ಯಮಂತ್ರಿಗಳೊಂದು ಒಂದು ಪತ್ರಿಕೆಗೆ ಲೇಖನ ಬರೆದರು. ಅದಾದ ನಂತರ ಆ ಲೇಖನದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಪಕ್ಷದ ಆಂತರಿಕ ಸಂದೇಶವನ್ನು ಕೊಡುವಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು CM ಸಿದ್ದರಾಮಯ್ಯ ನಡುವೆ ಜಾತಿ ವಿಚಾರ ಇರ್ಬೋದು, ಮತ್ತು ಮುಖ್ಯಮಂತ್ರಿಗಳು ಯಾರು ಏನು ಎತ್ತ ಅವರ ಒಂದು ಏನು ಪಕ್ಷದ ಕಾಂಟ್ರಿಬ್ಯೂಷನ್ ಏನು ಅಂತ ಅನ್ನೋ ಬಗ್ಗೆ, ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ದಲಿತ CM ಆಗ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಮಾತ್ರ CM ಆಗುವಂಥ DK ಶಿವಕುಮಾರ್ಗೆ CM ಸ್ಥಾನ ಸಿಗುತ್ತೆ, ಈ ರೀತಿ ಬೇರೆ ಬೇರೆ ಎಲ್ಲ ವ್ಯಾಖ್ಯಾನಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಈ ಎಲ್ಲ ಈ ಮೊನ್ನೆ ಮುಖ್ಯಮಂತ್ರಿಗಳ ಪತ್ರ ಬರೆದಂತಹ ಲೇಖನದಂಥ ಉದ್ಭವಿಸಿದಂಥ ಪರಿಣಾಮಗಳು ಮತ್ತು ಸಿದ್ದರಾಮಯ್ಯನವರನ್ನ ತುಳಿತಿದ್ದಾರೆ ಅಂತ ವಿಚಾರಗಳು, ಇವೆಲ್ಲದರ ನಡುವೆ ಈ ಪತ್ರವನ್ನು ಸಹ ಲೀಕ್ ಮಾಡುವಂಥದ್ದು ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕ ಅಥವಾ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಲಿಕ್ಕ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳುವ ಮೂಲಕ CM ತಮ್ಮ ಅಧಿಕಾರವನ್ನು ಮುಂದುವರಿಸ್ಕೊಳ್ಳಿಕ್ಕ ಅಥವಾ CM DK ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡೋದು ಬೇಡ ಅಂತ ಅನ್ನೋದನ್ನು ಒಂದು ಸೃಷ್ಟಿಯನ್ನು ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡಿಕೊಂಡು ಅಥವಾ ಒಂದು ಕಾನ್ಸ್ಪಿರಸಿ ಕ್ರಿಯೇಟ್ ಮಾಡಿ ಅಧಿಕಾರದಲ್ಲಿ ಮುಂದುವರಿಯಲಿಲ್ಲ. ಇವೆಲ್ಲ ವಿಷಯಗಳು ಸಹ ಒಂದಷ್ಟು ಚರ್ಚೆಗೆ ಬರ್ತವೆ ಅಥವಾ ಇವೆಲ್ಲ ವಿಷಯಗಳು ಸಹ ಪ್ರಶ್ನೆ ಉದ್ಭವಿಸುತ್ತೆ. ಹೀಗಾಗಿ ಈ ಪತ್ರ ಬಂದಿರುವಂಥದ್ದು ಈ ಸಂದರ್ಭದಲ್ಲೂ ಅನುಮಾನಕ್ಕೆ ಕಾರಣವಾಗಿದೆ. ನಿಜಕ್ಕೂ ಸಿದ್ದರಾಮಯ್ಯನ ಬಣದಿಂದಲೇ ಅಥವಾ ಈ ಪತ್ರ ರಿಲೀಸ್ ಆಗಿದೆಯಾ ಅಥವಾ CM DK ಶಿವಕುಮಾರ್ ಬಣದಿಂದ ಪತ್ರ ರಿಲೀಸ್ ಆಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಮೊದಲ ಬಾರಿ ಶಾಸಕರಾಗಿರೋ ತಾವು ಬರೆದಿರೋ ಪತ್ರವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಯಾಕಂದರೆ ಆ ಪತ್ರದಲ್ಲಿ ಎಲ್ಲೂ ಸಹ ಡೇಟ್ ಇಲ್ಲ, ಯಾವ ದಿನಾಂಕದಲ್ಲಿ ಪತ್ರ ಬರೆದಿದ್ದೇವೆ, ಯಾವ ಸಂದರ್ಭದಲ್ಲಿ ಪತ್ರ ಬರೆದಿದ್ದೇವೆ ಮತ್ತು ಈಗ ಸಚಿವ ಸಂಪುಟ ಪುನರಚನೆ ಮಾಡೋ ಪರಿಸ್ಥಿತಿ ಇದೆಯಾ ಅಂತ ಅನ್ನೋದು ಸಹ ಅಲ್ಲಿ ಶಾಸಕರಿಗೆ ಅರಿವಿಲ್ಲ ಅಂತ ಅನ್ನೋದು ಅನುಮಾನ ಬರ್ತದೆ. ಹೀಗಾಗಿ ನಾವು ಇವೆಲ್ಲ ಉಲ್ಲೇಖ ಮಾಡುವಂಥ ಎಲ್ಲ ವಿಷಯಗಳನ್ನು ಪರಿಗಣಿಸಿ ತೆಗೆದುಕೊಂಡಿದ್ದ ಅದಲ್ಲಿ ಇದೇನೋ ಕಾನ್ಸ್ಪಿರಸಿ ಅಂತ ಏನು ಹೇಳ್ತಾರೆ ಅಥವಾ ಉದ್ದೇಶಪೂರ್ವಕವಾಗಿ ಪಿತೂರಿಯ ಭಾಗವಾಗಿ ಅಥವಾ ಅಧಿಕಾರ ಹಂಚಿಕೆ ಸೂತ್ರವನ್ನು ಗೊಂದಲದ ನಡುವೆ ಇದು ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡೋ ಪ್ರಯತ್ನದ ಭಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಿವ್ಯಶ್ರೀ, ರಾಜಪ್ಪ 2.25 ವರ್ಷದಲ್ಲಿ ಈ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ಸಣ್ಣ ಉಸಿರಾಟವನ್ನು ಮಾಡಿಲ್ಲ, ಅಂಥ ಯಾವುದೇ ರಿಯಾಕ್ಷನ್ ಇಲ್ಲ, ರಿಯಾಕ್ಟು ಕೂಡ ಮಾಡಿಲ್ಲ. ಇದೊಂದು ಜೆನ್ಯೂನ್ ಲೆಟ್ರು, ಇದಕ್ಕೂ ಕೂಡ ರಿಯಾಕ್ಟ್ ಮಾಡಬೇಕು ಅನ್ನುವಂತಹ ಗೋಜಿಗೇನಾದರೂ ಹೋಗುತ್ತಾ ಹೆಂಗೆ ಅಂತ?
ದಿವೇಶ, ನೀವು ಸೂಕ್ತವಾಗಿ ಹೇಳಿದ್ರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷದ ವರಿಷ್ಠರು ಸೂಕ್ತ ತೀರ್ಮಾನ ಕೈಗೊಳ್ತಾರೆ ಅಂತನೋ ಯಾವ ನಿರೀಕ್ಷೆಗಳು, ಯಾವ ವಿಶ್ವಾಸವೂ ಈ ಒಂದು ಹೊಸದಾಗಿ ಆಯ್ಕೆಂಥ ಶಾಸಕರ ಬಳಿ ಇಲ್ಲ, ಮತ್ತು ಅವರು ನಿರೀಕ್ಷಣೆ ಮಾಡಲಿಕ್ಕೂ ಸಾಧ್ಯವೂ ಇಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ಈಗಾಗಲೇ ತಾವೇ ತಿಳಿಸಿದಂತೆ ಅಥವಾ ಈಗ ನಡೀತಿರುವಂಥ ರಾಜಕಾರಣದ ಬೆಳವಣಿಗೆ ನೋಡಿದ್ರೆ ಕಳೆದ 2.5 ವರ್ಷ ಅಥವಾ 3 ವರ್ಷದಲ್ಲಿ ನಿರಂತರವಾಗಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ, ಮುಖ್ಯಮಂತ್ರಿಗಳು ಯಾವಾಗ ಬದಲಾಗ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ, ಹಳಬರಿಗೆ ಯಾವಾಗ ಅಧಿಕಾರ ಸಿಗುತ್ತೆ, ತುಂಬ ಜನ ಈ ಬಾರಿ 140 ಹೆಚ್ಚು ಜನ ಶಾಸಕರು ಗೆದ್ದಿದ್ದೇವೆ, ಈ ಬಾರಿ ನಮಗೂ ಸಹ ಅಧಿಕಾರ ಸಿಗುತ್ತೆ, ಹಾಗಾಗಿ ಮುಂದಿನ ತಿಂಗಳು 2.5 ವರ್ಷದ ನಂತರ ಸರ್ಕಾರ ಬದಲಾಗುತ್ತಾ ಅಥವಾ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರೆ, ಸಂಪೂರ್ಣವಾಗಿ ಪುನರ್ರಚನೆ ಮಾಡ್ತಾರೆ ಅಥವಾ ಮುಖ್ಯಮಂತ್ರಿಗಳು ಈ ಒಂದು ಗೊಂದಲ ಕಳೆದ 3 ವರ್ಷದಿಂದ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲೂ ಸಹ ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಬಹುತೇಕ ಕ್ಷೀಣ. ಅದರ ಬದಲಾಗಿ ಒಂದು ವೇಳೆ ಸಾಧ್ಯವಾಗಿದ್ದೇ ಆದಲ್ಲಿ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿಗೊಳಿಸುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ದೆಹಲಿ ವಲಯದಲ್ಲಿ ಮತ್ತು ಪಕ್ಷದ ವಲಯದಲ್ಲಿ ಆ ಥರ ಒಂದು ಸಂದೇಶ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದು ವೇಳೆ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸ್ತಾರೆ, ಅದಾದ ನಂತರ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಆಗಬಹುದು. ಅಲ್ಲಿಯೇ ತನಕ ಒಂದಷ್ಟು ಲೀನಿಯಸ್ ಅಥವಾ ಏನೋ ಒಂದು ಅವಕಾಶವನ್ನು ಸಿದ್ದರಾಮಯ್ಯವರು ಪಡ್ಕೊಳ್ಳಬಹುದು. ಒಂದು ವೇಳೆ ದೆಹಲಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಅಥವಾ ಅಧಿಕಾರ ಹಂಚಿಕೆ ಮಾಡಿ ಅಂತ ಡಿಮ್ಯಾಂಡನ್ನು ಪಕ್ಷದ ವರಿಷ್ಠ ಸೂಚಿಸಿದ ಅಲ್ಲಿ ಆ ಬಜೆಟ್ ಮಂಡಿಸ್ತಾರೆ. ಬಜೆಟ್ ಮಂಡಿಸಿದ ನಂತರ ಅಧಿಕಾರವನ್ನು ಬಿಟ್ಟುಕೊಡ್ತೇವೆ ಅಂತ ಹೇಳುವ ಮೂಲಕ 8 ವರ್ಷಗಳ ತಮ್ಮ ಅಧಿಕಾರವನ್ನು ನಾವು ಪೂರ್ಣಗೊಳಿಸ್ತೇವೆ ಅಂತ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅದಕ್ಕೂ ಸಹ ಬಗ್ಗದಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಆತಂಕನೂ ಸಹ ಪಕ್ಷದ ವರಿಷ್ಠರಿದೆ. ಹಾಗಾಗಿ ಈ ಬಾರಿ ಗಂಭೀರವಾಗಿ ಪಕ್ಷದ ವರಿಷ್ಠರು ಎಚ್ಚರಿಕೆಯನ್ನು ತೆಗೆದುಕೊಂಡು ಒಂದು ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ಈ ಪತ್ರ ಹೊರಬಂದಿರೋದು ನಿಜಕ್ಕೂ ಗೊಂದಲದ ಮೇಗೇನು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತ ಆಗಿದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.